ಹಲೋ ಮಕ್ಕಳೇ, ನಾನು ಪ್ರಮೀಳಾ. ಹಿಂದಿನ ಭಾಗದಲ್ಲಿ ನಾವು ಕಣ, ವಸ್ತು ಮತ್ತು ವಸ್ತುವಿನ ಸ್ಥಿತಿಗಳ ಬಗ್ಗೆ ಓದಿದ್ದೇವೆ. ಇಂದು ನಾವು ವಸ್ತುವಿನ ಸ್ಥಿತಿಯ ವಿನಿಮಯವನ್ನು ಓದುತ್ತೇವೆ. ಅದಕ್ಕೂ ಮೊದಲು ಕೊನೆಯದನ್ನು ಪರಿಷ್ಕರಿಸೋಣ. ಮ್ಯಾಟರ್ ಕಣಗಳಿಂದ ಮಾಡಲ್ಪಟ್ಟಿದೆ. ವಸ್ತುವಿನ ಕಣಗಳು ತುಂಬಾ ಚಿಕ್ಕದಾಗಿದೆ. ವಸ್ತುವಿನ ಕಣಗಳು ಅವುಗಳ ನಡುವೆ ಜಾಗವನ್ನು ಹೊಂದಿರುತ್ತವೆ. ವಸ್ತುವಿನ ಕಣಗಳು ದ್ರವ ಮತ್ತು ಅನಿಲಗಳಲ್ಲಿ ನಿರಂತರವಾಗಿ ಚಲಿಸುತ್ತವೆ. ಮ್ಯಾಟರ್ 3 ಸ್ಥಿತಿಗಳಲ್ಲಿ ಅಸ್ತಿತ್ವದಲ್ಲಿದೆ, ಅಂದರೆ ಘನ, ದ್ರವ ಮತ್ತು ಅನಿಲ. ಕಣಗಳ ನಡುವಿನ ಆಕರ್ಷಣೆಯ ಬಲವು ಘನವಸ್ತುಗಳಲ್ಲಿ ಗರಿಷ್ಠ, ದ್ರವಗಳಲ್ಲಿ ಮಧ್ಯಂತರ ಮತ್ತು ಅನಿಲಗಳಲ್ಲಿ ಕನಿಷ್ಠವಾಗಿರುತ್ತದೆ. ಕಣಗಳು ಅನಿಲಗಳಲ್ಲಿ ಯಾದೃಚ್ಛಿಕವಾಗಿ ಚಲಿಸುವಾಗ ಘನವಸ್ತುಗಳ ಸಂದರ್ಭದಲ್ಲಿ ಕಣಗಳನ್ನು ಕ್ರಮಬದ್ಧವಾಗಿ ಜೋಡಿಸಲಾಗುತ್ತದೆ. ವಸ್ತುವಿನ ಕಣಗಳು ನಿರಂತರವಾಗಿ ಚಲಿಸಿದಾಗ ಮಾತ್ರ ಪ್ರಸರಣ ಸಾಧ್ಯ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ವಸ್ತುಸ್ಥಿತಿಯ ಬದಲಾವಣೆ, ತಾಪಮಾನದ ಪರಿಣಾಮ, ಸುಪ್ತ ಶಾಖ, ಒತ್ತಡದ ಬದಲಾವಣೆಯ ಪರಿಣಾಮ, ಬಾಷ್ಪೀಕರಣ. ಪ್ರಮುಖ ಪದಗಳು: ಕರಗುವ ಬಿಂದು, ಕುದಿಯುವ ಬಿಂದು, ಉತ್ಪತನ, ಆರ್ದ್ರತೆ, ಬಾಷ್ಪೀಕರಣ. ಅಧಿವೇಶನವನ್ನು ಪ್ರಾರಂಭಿಸುವ ಮೊದಲು ಈ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ಅಡುಗೆ ಮನೆಯಲ್ಲಿ ಮಂಜುಗಡ್ಡೆಯನ್ನು ಹೊರಗಿಟ್ಟರೆ ಕಾಲಾನಂತರದಲ್ಲಿ ಅದು ನೀರಾಗಿ ಪರಿವರ್ತನೆಯಾಗುತ್ತದೆ. ಅಥವಾ ನೀರು ಬಿಸಿಯಾದಾಗ ಮತ್ತು ಗ್ಯಾಸ್ ನಾಬನ್ನು ಆಫ್ ಮಾಡಲು ನೀವು ಮರೆತರೆ ಅದು ಕುದಿಯುತ್ತಲೇ ಇರುತ್ತದೆ ಮತ್ತು ಒಂದು ಹಂತವನ್ನು ತಲುಪಿದಾಗ ಪಾತ್ರೆ ಖಾಲಿಯಾಗುತ್ತದೆ ಮತ್ತು ಒಳಗೆ ನೀರು ಕಾಣಿಸುವುದಿಲ್ಲ. ಇದು ವಸ್ತುವಿನ ಸ್ಥಿತಿಗಳ ಪರಸ್ಪರ ಪರಿವರ್ತನೆಯಿಂದಾಗಿ. ತಾಪಮಾನ ಮತ್ತು ಒತ್ತಡದ ಪರಿಸ್ಥಿತಿಗಳನ್ನು ಬದಲಾಯಿಸುವ ಮೂಲಕ ವಸ್ತುವು ಒಂದು ಸ್ಥಿತಿಯಿಂದ ಇನ್ನೊಂದಕ್ಕೆ ಬದಲಾಗುತ್ತದೆ ಮತ್ತು ನಂತರ ಅದರ ಮೂಲ ಸ್ಥಿತಿಗೆ ಮರಳುವ ವಿದ್ಯಮಾನವನ್ನು ವಸ್ತುವಿನ ಸ್ಥಿತಿಗಳ ಪರಸ್ಪರ ಪರಿವರ್ತನೆ ಎಂದು ಕರೆಯಲಾಗುತ್ತದೆ. ನಾವು ಘನವಸ್ತುಗಳನ್ನು ಬಿಸಿ ಮಾಡಿದಂತೆ ಘನವಸ್ತುಗಳ ಕಣಗಳ ನಡುವಿನ ಚಲನಶಕ್ತಿಯು ಹೆಚ್ಚಾಗುತ್ತದೆ. ಇದು ಅವುಗಳ ನಡುವಿನ ಆಕರ್ಷಣೆಯ ಬಲವನ್ನು ಕಡಿಮೆ ಮಾಡುತ್ತದೆ. ಅವರು ತಮ್ಮ ಸ್ಥಾನಗಳನ್ನು ಕಂಪಿಸಲು ಮತ್ತು ಬದಲಾಯಿಸಲು ಪ್ರಾರಂಭಿಸುತ್ತಾರೆ. ನಿಧಾನವಾಗಿ ಶಾಖದಿಂದಾಗಿ ಕಣಗಳು ಮುಕ್ತವಾಗುತ್ತವೆ ಮತ್ತು ಘನವು ದ್ರವವಾಗಿ ಬದಲಾಗುತ್ತದೆ. ಘನವನ್ನು ದ್ರವವಾಗಿ ಪರಿವರ್ತಿಸುವುದನ್ನು ಕರಗುವಿಕೆ ಎಂದು ಕರೆಯಲಾಗುತ್ತದೆ ಮತ್ತು ಘನವನ್ನು ದ್ರವವಾಗಿ ಕರಗಿಸುವ ಪ್ರಕ್ರಿಯೆಯನ್ನು ಫ್ಯೂಷನ್ ಎಂದು ಕರೆಯಲಾಗುತ್ತದೆ. ವಾತಾವರಣದ ಒತ್ತಡದಲ್ಲಿ ಘನವೊಂದು ದ್ರವವಾಗಲು ಕರಗುವ ತಾಪಮಾನ, ಉದಾಹರಣೆಗೆ ಮಂಜುಗಡ್ಡೆಯ ಕರಗುವ ಬಿಂದು 273.16 ಕೆಲ್ವಿನ್ ಆಗಿದೆ. ಸುಪ್ತ ಶಾಖ ವಸ್ತುವಿನ ಕಣಗಳ ನಡುವಿನ ಆಕರ್ಷಣೆಯ ಬಲವನ್ನು ಮುರಿಯಲು ಬಳಸಲಾಗುವ ಶಾಖದ ಶಕ್ತಿಯನ್ನು ಸುಪ್ತ ಶಾಖ ಎಂದು ಕರೆಯಲಾಗುತ್ತದೆ. ಶಾಖವು ಮರೆಮಾಡಲ್ಪಟ್ಟಿರುವುದರಿಂದ ಅದನ್ನು ಸುಪ್ತ ಶಾಖ ಎಂದು ಕರೆಯಲಾಗುತ್ತದೆ. ಸಮ್ಮಿಳನದ ಸುಪ್ತ ಶಾಖ
1 ಕೆಜಿ ಘನವಸ್ತುವನ್ನು ಅದರ ಕರಗುವ ಹಂತದಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಬದಲಾಯಿಸಲು ಅಗತ್ಯವಾದ ಶಾಖದ ಶಕ್ತಿಯ ಪ್ರಮಾಣವನ್ನು ಸಮ್ಮಿಳನದ ಸುಪ್ತ ಶಾಖ ಎಂದು ಕರೆಯಲಾಗುತ್ತದೆ. ಘನವಸ್ತುಗಳಂತೆಯೇ ದ್ರವದ ಕಣಗಳ ಚಲನ ಶಕ್ತಿಯು ಹೆಚ್ಚಾಗುತ್ತದೆ. ಅವುಗಳಲ್ಲಿ ಆಕರ್ಷಣೆಯ ಬಲವು ಕಡಿಮೆಯಾಗುತ್ತದೆ ಮತ್ತು ಅವು ಮುಕ್ತವಾಗಿ ಚಲಿಸಲು ಪ್ರಾರಂಭಿಸುತ್ತವೆ. ನಾವು ಶಾಖವನ್ನು ಪೂರೈಸುತ್ತಲೇ ಇದ್ದಂತೆ ಕಣಗಳು ಆಕರ್ಷಣೆಯ ಬಲಗಳನ್ನು ಸಂಪೂರ್ಣವಾಗಿ ಜಯಿಸಿದಾಗ ಒಂದು ಬಿಂದು ಬರುತ್ತದೆ. ದ್ರವವು ಅನಿಲವಾಗಿ ಬದಲಾಗಲು ಪ್ರಾರಂಭಿಸಿದಾಗ ಇದು ಕುದಿಯುವ ಬಿಂದು. ವಾತಾವರಣದ ಒತ್ತಡದಲ್ಲಿ ದ್ರವವು ಕುದಿಯಲು ಪ್ರಾರಂಭಿಸುವ ತಾಪಮಾನವನ್ನು ಅದರ ಕುದಿಯುವ ಬಿಂದು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ನೀರಿನ ಕುದಿಯುವ ಬಿಂದು 373 ಕೆಲ್ವಿನ್ ಆಗಿದೆ. ಆವಿಯಾಗುವಿಕೆಯ ಸುಪ್ತ ಶಾಖ. 1 ಕೆಜಿ ದ್ರವವನ್ನು ಅದರ ಕುದಿಯುವ ಹಂತದಲ್ಲಿ ವಾತಾವರಣದ ಒತ್ತಡದಲ್ಲಿ ಅನಿಲವಾಗಿ ಬದಲಾಯಿಸಲು ಅಗತ್ಯವಾದ ಶಾಖದ ಶಕ್ತಿಯ ಪ್ರಮಾಣವನ್ನು ಆವಿಯಾಗುವಿಕೆಯ ಸುಪ್ತ ಶಾಖ ಎಂದು ಕರೆಯಲಾಗುತ್ತದೆ. ಉತ್ಪತನ. ಅನಿಲದ ಸ್ಥಿತಿಯನ್ನು ನೇರವಾಗಿ ಘನವಾಗಿ ಬದಲಾಯಿಸುವುದು ಮತ್ತು ಪ್ರತಿಯಾಗಿ ಉತ್ಪತನ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಕರ್ಪೂರವು ದ್ರವಸ್ಥಿತಿಗೆ ಬದಲಾಗದೆ ನೇರವಾಗಿ ಗಾಳಿಯಲ್ಲಿ ಆವಿಯಾಗುವ ಘನವಸ್ತುವಾಗಿದೆ. ಒತ್ತಡವನ್ನು ಅನ್ವಯಿಸುವ ಮೂಲಕ ನಾವು ವಸ್ತುವಿನ ಕಣಗಳನ್ನು ಪರಸ್ಪರ ಹತ್ತಿರ ತರಬಹುದು. ಆ ಮೂಲಕ ಕಣಗಳ ನಡುವೆ ಆಕರ್ಷಣೆಯ ಬಲವನ್ನು ಹೆಚ್ಚಿಸಬಹುದು. ನಾವು ಅನಿಲದ ತಾಪಮಾನವನ್ನು ಸಂಕುಚಿತಗೊಳಿಸಿದಾಗ ಮತ್ತು ಕಡಿಮೆಗೊಳಿಸಿದಾಗ ಅನಿಲವು ದ್ರವವಾಗಿ ಬದಲಾಗುತ್ತದೆ. ಡ್ರೈ ಐಸ್. ಘನರೂಪದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಡ್ರೈ ಐಸ್ ಎಂದು ಕರೆಯಲಾಗುತ್ತದೆ. ಒತ್ತಡವನ್ನು ಒಂದು ವಾತಾವರಣಕ್ಕೆ ಇಳಿಸುವ ಮೂಲಕ ನೇರವಾಗಿ ಅನಿಲವಾಗಿ ಬದಲಾಗಬಹುದು. ಆವಿಯಾಗುವಿಕೆ. ಅದರ ಕುದಿಯುವ ಬಿಂದುಗಿಂತ ಕೆಳಗಿನ ಯಾವುದೇ ತಾಪಮಾನದಲ್ಲಿ ದ್ರವವನ್ನು ಆವಿಯಾಗಿ ಬದಲಾಯಿಸುವ ವಿದ್ಯಮಾನವನ್ನು ಬಾಷ್ಪೀಕರಣ ಎಂದು ಕರೆಯಲಾಗುತ್ತದೆ. ಈ ನೀಡಿರುವ ಅಂಶಗಳ ಮೇಲೆ ವಿದ್ಯಮಾನದ ಅವಲಂಬನೆಯನ್ನು ವಿವರಿಸೋಣ. ಮೇಲ್ಮೈ ಪ್ರದೇಶ. ಹೆಚ್ಚು ಯಾವುದೇ ವಸ್ತುವಿನ ತೆರೆದ ಮೇಲ್ಮೈ ವಿಸ್ತೀರ್ಣ ಹೆಚ್ಚು ದ್ರವಹನಿಗಳು ಆವಿ ಸ್ಥಿತಿಗೆ ಬದಲಾಗುತ್ತವೆ. ಬಟ್ಟೆಗಳನ್ನು ರೇಖೆಯ ಮೇಲೆ ಹರಡಿದಾಗ ಅವು ಬೇಗನೆ ಒಣಗುವುದನ್ನು ನಾವು ನೋಡಿದ್ದೇವೆ. ಕಾರಣವೆಂದರೆ ನಾವು ಅವುಗಳನ್ನು ಹರಡಿದಾಗ ಮೇಲ್ಮೈ ವಿಸ್ತೀರ್ಣವು ಹೆಚ್ಚಾಗುತ್ತದೆ. ಆದ್ದರಿಂದ ಹೆಚ್ಚು ಹೆಚ್ಚು ಅಣುಗಳು ತೆರೆದುಕೊಂಡಂತೆ ಆವಿಯಾಗುವಿಕೆ ಹೆಚ್ಚಾಗುತ್ತದೆ. ತಾಪಮಾನ. ಉಷ್ಣತೆಯ ಹೆಚ್ಚಳ ಅಣುಗಳ ಚಲನಶಕ್ತಿಯನ್ನು ಹೆಚ್ಚಿಸುತ್ತದೆ. ಅವರು ತಮ್ಮ ಆಕರ್ಷಣೆಯ ಬಲವನ್ನು ಮುರಿಯುತ್ತಾರೆ ಮತ್ತು ಆದ್ದರಿಂದ ಸುಲಭವಾಗಿ ತಪ್ಪಿಸಿಕೊಳ್ಳುತ್ತಾರೆ ಅಥವಾ ಆವಿಯಾಗುತ್ತಾರೆ. ಉದಾಹರಣೆಗೆ, 1 ಕಪ್ ಬಿಸಿ ಚಹಾದ ಮೇಲೆ ನೀರಿನ ಆವಿಯ ರಚನೆ. ಏಕೆಂದರೆ ತಾಪಮಾನ ಹೆಚ್ಚಾದಂತೆ ಕಣಗಳು ಯಾದೃಚ್ಛಿಕವಾಗಿ ಚಲಿಸಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಆವಿಯಾಗುವಿಕೆಯ ಪ್ರಮಾಣವು ಹೆಚ್ಚಾಗುತ್ತದೆ. ಆದ್ದರಿಂದ ಅವರು ತಪ್ಪಿಸಿಕೊಳ್ಳುವಾಗ ಅವರು ಕಪ್ನೊಂದಿಗೆ ಡಿಕ್ಕಿ ಹೊಡೆದು ಘನೀಕರಿಸುತ್ತಾರೆ. ಆರ್ದ್ರತೆ. ಹೆಚ್ಚು ಆರ್ದ್ರತೆ, ಕಡಿಮೆ ಆವಿಯಾಗುವಿಕೆ. ಉದಾಹರಣೆಗೆ, ಆರ್ದ್ರತೆಯ ದಿನದಲ್ಲಿ ಬಟ್ಟೆಗಳು ಕಷ್ಟದಿಂದ ಒಣಗುತ್ತವೆ, ಏಕೆಂದರೆ ಆರ್ದ್ರತೆ ಹೆಚ್ಚಿರುವುದರಿಂದ ವಾತಾವರಣದಲ್ಲಿ ಹೆಚ್ಚು ಆವಿಯಾಗುತ್ತದೆ. ಇದರಿಂದಾಗಿ ಬಾಷ್ಪೀಕರಣದ ಪ್ರಮಾಣ ಕಡಿಮೆಯಾದಂತೆ ಆವಿಗಳ ತಪ್ಪಿಸಿಕೊಳ್ಳುವ ಪ್ರವೃತ್ತಿಯು ಕಡಿಮೆಯಾಗುತ್ತದೆ. ಗಾಳಿಯ ವೇಗ. ಗಾಳಿಯ ವೇಗದ ಹೆಚ್ಚಳದೊಂದಿಗೆ ಆವಿಯಾಗುವಿಕೆ ಹೆಚ್ಚಾಗುತ್ತದೆ.
ಗಾಳಿಯ ದಿನವಿದ್ದರೆ ಬಟ್ಟೆಗಳು ಬೇಗನೆ ಒಣಗಲು ಕಾರಣ ಗಾಳಿಯ ವೇಗ ಹೆಚ್ಚಿರುವುದರಿಂದ ದ್ರವ ಕಣಗಳು ಶಕ್ತಿಯನ್ನು ತೆಗೆದುಕೊಳ್ಳುತ್ತವೆ. ಪರಿಣಾಮವಾಗಿ ಅವರ ಚಲನ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ಅವು ಹೆಚ್ಚು ಸುಲಭವಾಗಿ ಮತ್ತು ಸುಲಭವಾಗಿ ತಪ್ಪಿಸಿಕೊಳ್ಳುತ್ತವೆ. ನೆನಪಿಡಬೇಕಾದ ಅಂಶಗಳು: ವಸ್ತುವಿನ ಸ್ಥಿತಿಗಳು ಅಂತರ್ಪರಿವರ್ತಿಸಬಲ್ಲವು. ತಾಪಮಾನ ಅಥವಾ ಒತ್ತಡವನ್ನು ಬದಲಾಯಿಸುವ ಮೂಲಕ ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸಬಹುದು. ಉತ್ಪತನವು ಘನ ಸ್ಥಿತಿಯನ್ನು ದ್ರವ ಸ್ಥಿತಿಯ ಮೂಲಕ ಹೋಗದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಯಿಸುವುದು. ನಿಕ್ಷೇಪವು ದ್ರವ ಸ್ಥಿತಿಯ ಮೂಲಕ ಹೋಗದೆ ನೇರವಾಗಿ ಘನ ಸ್ಥಿತಿಗೆ ಅನಿಲ ಸ್ಥಿತಿಯನ್ನು ಬದಲಾಯಿಸುವುದು. ಕುದಿಯುವಿಕೆಯು ಒಂದು ಬೃಹತ್ ವಿದ್ಯಮಾನವಾಗಿದೆ. ದ್ರವದ ಬೃಹತ್ ಕಣಗಳು ಆವಿಯ ಸ್ಥಿತಿಗೆ ಬದಲಾಗುತ್ತವೆ. ಬಾಷ್ಪೀಕರಣವು ಮೇಲ್ಮೈ ವಿದ್ಯಮಾನವಾಗಿದೆ. ಮೇಲ್ಮೈಯಿಂದ ಕಣಗಳು ದ್ರವದಲ್ಲಿರುವ ಆಕರ್ಷಣೆಯ ಬಲಗಳನ್ನು ಜಯಿಸಲು ಸಾಕಷ್ಟು ಶಕ್ತಿಯನ್ನು ಪಡೆಯುತ್ತವೆ ಮತ್ತು ಆವಿ ಸ್ಥಿತಿಗೆ ಬದಲಾಗುತ್ತವೆ. ಆವಿಯಾಗುವಿಕೆಯ ಪ್ರಮಾಣವು ವಾತಾವರಣಕ್ಕೆ ಒಡ್ಡಿಕೊಂಡ ಮೇಲ್ಮೈ ಪ್ರದೇಶ, ತಾಪಮಾನ, ಆರ್ದ್ರತೆ ಮತ್ತು ಗಾಳಿಯ ವೇಗವನ್ನು ಅವಲಂಬಿಸಿರುತ್ತದೆ. ಬಾಷ್ಪೀಕರಣವು ತಂಪಾಗುವಿಕೆಯನ್ನು ಉಂಟುಮಾಡುತ್ತದೆ. ಆವಿಯಾಗುವಿಕೆಯ ಸುಪ್ತ ಶಾಖವು ಅದರ ಕುದಿಯುವ ಹಂತದಲ್ಲಿ ವಾತಾವರಣದ ಒತ್ತಡದಲ್ಲಿ 1 kg ದ್ರವವನ್ನು ಅನಿಲಕ್ಕೆ ಬದಲಾಯಿಸಲು ಅಗತ್ಯವಾದ ಶಾಖ ಶಕ್ತಿಯಾಗಿದೆ.